ಮದುವೆ ಆದ್ಮೇಲೆ ರಿಲೀಸ್ ಆಗ್ತಾರೋ ಮೊದಲೇ ಮೂವಿ ಇದು ನಿಮ್ದು. ಓಕೆ, ಸೊ ಅದಕ್ಕೂ ಮುಂಚೆ ನಾನು ಕೇಳ್ಬೇಕಂತಂದ್ರೆ, ಇವಾಗ ತರುಣ್ ಸರ್ ನಿಮ್ಗೆ ಏನಾದ್ರೂ ಕೊಡ್ತಾರೆ, ಗೈಡೆನ್ಸ್ ಕೊಡ್ತಾರಾ? ಈ ತರ ಸ್ಕ್ರಿಪ್ಟ್ ನೀನು ಚೂಸ್ ಮಾಡ್ಕೋ, ಆಮೇಲೆ ಈ ತರ ಮೂವೀಸ್ನ ನೀನ್ ಮಾಡು, ಆ ಥರದ್ದು ಏನಾದ್ರು ನೀವು ಅವ್ರ ಹತ್ರ ಗೈಡೆನ್ಸ್ ತಗೊಳ್ತಾ ಇರ್ತೀರಾ? ಐ ಹ್ಯಾವ್ ಸಿ ಮದುವೆ ಮುಂಚೆ ನಂಗೆ ಯಾರು ಗೈಡ್ ಮಾಡಕ್ ಇರ್ಲಿಲ್ಲ. ನಮ್ಮ ಸಿನಿಮಾ, ನನ್ನ ಫ್ಯಾಮಿಲಿ ಝೀರೋ ನಾಲೆಜ್ ಅಬೌಟ್ ಸಿನಿಮಾ ಇಂಡಸ್ಟ್ರಿ ಅವ್ರಿಗೆ. ಸೊ ಇವಾಗ ಹೋಗಿರೋ ಫ್ಯಾಮಿಲಿ ಎಲ್ಲ ಸಿನಿಮಾನೇ. ನಮ್ಮ ಅತ್ತೆನೂ ಶಿ ಲವ್ಸ್ ಸಿನಿಮಾ, ಡ್ರಾಮಾ, ಥಿಯೇಟರ್ ಆರ್ಟಿಸ್ಟ್ ಆಗಿದ್ದರಿಂದ. ತರುಣ್ ಆಲ್ಸೋ ಅವರು ಅಫ್ಕೋರ್ಸ್ ನನಗೆ ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳೋದು ಇಲ್ಲ. ನನಗೆ ನನ್ನ ಸ್ಪೇಸ್ ಕೊಡ್ತಾರೆ, ನಿನ್ಗಿಷ್ಟ ಆದರೆ ನೀನು ಮಾಡು. ಬಟ್ ಗೈಡೆನ್ಸ್ ಅಂತೂ ಖಂಡಿತ, ಅವ್ರ ಸಜೆಷನ್ಸ್ ಆಗಿರಲಿ, ಅವ್ರ ಒಪಿನಿಯನ್ ಏನಾಗಿರುತ್ತೆ ಅಂತ ನಾನು ತಗೋತೀನಿ. ಬಟ್ ನನಗೆ ಇಲ್ಲ ನೀನು ಇದು ಮಾಡಬಾರ್ದು, ನೀನು ಇದು ಹಾಕಬಾರ್ದು, ಇಲ್ಲ ಇಲ್ಲಿ ನೀನು ಹೋಗಬಾರ್ದು ಅನ್ನೋದು ಇವತ್ತುವರೆಗೂ ಈಸ್ ನೆವರ್ ಡನ್ ದಟ್. ಐ ಥಿಂಕ್ ತುಂಬ ಅಂದರೆ ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ. ನಿನ್ಗಿಷ್ಟ ಆದರೆ ನೀನು ಮಾಡು ಫಸ್ಟ್. ಬಿಕಾಸ್ ಅವ್ರು ಹೇಳ್ತಾರೆ, ನಾನು ಹೇಳಿ ನೀನು ಮಾಡೋದಲ್ಲ. ಇಫ್ ಯು ಆರ್ ಹ್ಯಾಪಿ ವಿತ್ ಇಟ್, ನಿನ್ಗೆ ಇಷ್ಟ ಅಂತ ಅನ್ಸಿದ್ರೆ ನೀನು ಮಾಡು. ನಾನು ಇವಾಗ ಮಾಡಲ್ಲ ಅಂತೇಳಿ ಯು ಶುಡ್ ನಾಟ್ ಫೀಲ್ ಸ್ಯಾಡ್. ಸೊ ಇಫ್ ಯು ಹ್ಯಾಪಿ ವಿತ್ ಇಟ್, ಗೋ ಫಾರ್ ಇಟ್. ಯು ವಂಡರ್ಫುಲ್ ಪರ್ಸನ್. ನನಗೆ ಇವ್ರಿಗಿಂತ ಬಿಫೋರ್ ನನಗೆ ಗೊತ್ತಲ್ವ ಅವರು. ಆಫ್ ಕೋರ್ಸ್ ಅವರು ಆಲ್ ಫ್ರೆಂಡ್ಸ್. ಇಂದ ನಮ್ಮ ಎಲ್ಲ ಒಂದೇ ನಮ್ಮ ಇದು ಈ ಬಾಂಡಿಂಗ್ ಇಲ್ಲಿಂದಲ್ಲ, ಆ ಕಾಲದಿಂದನೂ ಇದೆ. ಓ ಯಾ, ಯುವರ್ ಡ್ಯಾಡ್ಸ್ were friends alla? Friends are, they worked so many films, but they were thick as friends. They were like awesome. ಅಂದ್ರೆ ನಮ್ಮ ತಂದೆನೂ ಚಿಕ್ಕದ ಕ್ಯಾರೆಕ್ಟರ್ ಫೈಟರ್ ಆಗಿ ಬಂದಾಗ ಅವರು ಸುಧೀರ್ ಸರ್ ಎಲ್ಲ ಬಂದು they were like ಮೇನ್ ಬಾಸಸ್, ಆ ಕ್ಯಾರೆಕ್ಟರ್ ಎಲ್ಲ ಮಾಡ್ತಿದ್ರು. ಅದಾದ್ಮೇಲೆ ಇವ್ರು ಹೀರೋ ಆದ್ಮೇಲೆ ಎಲ್ಲ ಸಿನಿಮಾ ವಜ್ರಮುನಿ ಸರ್, ವಜ್ರಣ್ಣ ಇರಬೇಕು, ವಜ್ರಣ್ಣ ಅಂತಾನೆ ಕರಿತಿದ್ರು. ವಜ್ರಮುನಿ ಸರ್, ತುಕದೀಪ ಸರ್, ಸುಧೀರ್ ಸರ್ ಅಂಡ್ ಮುಸ್ರಿ ಕೃಷ್ಣಮೂರ್ತಿ ಅವರು, ಸುಂದರ ಕೃಷ್ಣ ಅರಸು, ಎಲ್ಲ ಸಿನಿಮಾ ಕಂಟಿನ್ಯೂಸ್ ಇವರೆಲ್ಲ ಇರಬೇಕು. ಸೊ ದಟ್ ಬಾಂಡಿಂಗ್ ಅಲ್ಲಿಂದ ಬಂದಿರೋದು ಬಾಂಡಿಂಗ್ ಅದು. ಸೊ ವಿ ಶೇರ್ಡ್ ಲಾಟ್ಸ್ ಆಫ್ ಥಿಂಗ್ಸ್. ನಾವಾಗರ ಟೈಮಿಂದ ಹಿಡಿದು ಸಿನಿಮಾ ಮಾಡಲಿಲ್ಲ ಅಂದ್ರೂ ಒಂದಿಷ್ಟು ಸಿನಿಮಾಗಳ ಬಗ್ಗೆ ಮಾತಾಡೋದು. ತರುಣ್ ಅವರಾಗಲಿ, ನಂದಾ ಅವರಾಗಲಿ, ಆ್ಯಂಡ್ ಅಮ್ಮ ಆಗಲಿ. ಅಮ್ಮ ಆ್ಯಕ್ಚುಲಿ ನವಾಗ್ರ ಫಸ್ಟು ನೋಡಿದಾಗ ಸಿನಿಮಾ ನೋಡಿ ಹೊರಗಡೆ ಅವರೇ ಫಸ್ಟ್ ಹೇಳಿದ್ದು, ತುಂಬಾ ಚೆನ್ನಾಗಿ ಮಾಡಿದ್ಯಾ ಕಣೋ ನೀನು, ಎಷ್ಟು ಚೆನ್ನಾಗಿ ಫೈಟ್ ಎಲ್ಲ ಮಾಡ್ತೀಯ, ಚೆನ್ನಾಗಿ ಮಾಡಿದೆ ನೀನು ಅಂತ ಅಮ್ಮನೇ ಹೇಳಿದ್ದು. ವೆರಿ ಸ್ವೀಟ್, ವೆರಿ ಸ್ವೀಟ್. ಅವರು ತರುಣ್ ಇಸ್ ಅ ವಂಡರ್ಫುಲ್ ಪರ್ಸನ್. ಈಸ್ ಅ ವೆರಿ ಮೆಚೂರ್ ಪರ್ಸನ್ ಆಕ್ಚುಲಿ. ಅವ್ರು ಮಾತಾಡೋದು ಎಲ್ಲ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಸಖತ್ ಆಪೋಸಿಟ್ ಕ್ಯಾರೆಕ್ಟರ್ಸ್. ಇವರು ಚೈಲ್ಡ್ ಚಪಾತಿ ಅಂತಾರೆ ನನಗೆ ಅವರು. ಬಟ್ ದೇ ಮೇಕ್ ಅ ವಂಡರ್ಫುಲ್ ಪೇರ್. ಅಲ್ಲ, ಯಾವಾಗ್ಲೂ ಅಂತಲ್ಲ ಅಪೋಸಿಟ್ ಅಟ್ರಾಕ್ಟ್ಸ್ ಅಂತ. ಸಖತ್ ಆಪೋಸಿಟ್. ಅವ್ರು ನಾರ್ತ್ ಅಂದ್ರೆ ನನ್ ಸೌತ್. ಅವ್ರು ಮಾತಾಡಲ್ಲ, ನಾನು ಮಾತಾಡ್ತಾನೆ ಇರ್ತೀನಿ. ಈಸ್ ವೆರಿ ಸೈಲೆಂಟ್. ನಂಗೆ ಸೈಲೆಂಟ್ ಇರೋ ಚಾನ್ಸೇ ಇಲ್ಲ. ಅವ್ರಿಗೆ ಹೇಳ್ದಲ್ಲ, ಅವ್ರಿಗೇನು ಗೊತ್ತಾ, ಈಸ್ ವೆರಿ ಫೋಕಸ್. ನಾನು ಒಂದು ಸ್ವಲ್ಪ ವೆರಿ ಮೆಸ್ಸಿ ಐ ಆಮ್. ಮಾಡ್ಬಿಡೋದು. ಇಲ್ಲಿ ನಾವು ಏನಾದ್ರು ಬಂದ್ರೆ ನಮಗ್ ಬೈದ್ ಬಿಡೋದು, ಫ್ರಸ್ಟ್ರೇಷನ್ ಆಗ್ಬಿಡೋದು. ವೆರಿ ಆರ್ಗನೈಸ್ಡ್ ಅವರು. ಅಂದ್ರೆ ಈ ಟೈಮಿಗೆ ಅಲ್ಲಿ ಹೋಗ್ತೀನಿ, ಒಂದು ಟೈಮ್ ಸೆಟ್ ಮಾಡು ಅಂತಾರೆ. ನಾನು ನಾಳೆ ಇಲ್ಲಿ ಹೋಗ್ತೀನಿ ಅಂದ್ರೆ ಎಷ್ಟು ಗಂಟೆಗೆ ಗೊತ್ತಿಲ್ಲ. ನಾನು ಅಲ್ಲಿ ಇಮಿಡಿಯೇಟ್ ಆಗಿ ನಾನು ಹೊರಡ್ಬೇಕು. ಅಂದ್ರೆ ಟೈಮ್ ಸೆಟ್. ಅವ್ರು ನಾಳೆ ಇಲ್ಲಿ ಇಷ್ಟು ಗಂಟೆಗೆ ಇಲ್ಲಿ ಹೋಗ್ತೀವಿ, ಅಲ್ಲಿಂದ ಇಷ್ಟು ಗಂಟೆಯಿಂದ ಬರ್ತೀವಿ, ಅಲ್ಲಿಂದ ಇಲ್ಲಿ ಹೋಗ್ತೀವಿ, ಇಲ್ಲಿಂದ ಆಫೀಸಲ್ಲಿ ಇಷ್ಟು ಟೈಮ್ ಇರ್ತೀನಿ, ಅಲ್ಲಿಂದ ಶೆರಟನ್ ಹೋಗ್ತೀನಿ, ಇದು ಮೀಟಿಂಗ್, ಹಂಗೆ ಫುಲ್ ಸ್ಕೆಡ್ಯೂಲ್ ಮಾಡ್ಕೊಂಡು ಚಾನ್ಸೇ ಇಲ್ಲ. ನನ್ಗದು ಸ್ಕೆಡ್ಯೂಲ್ ಕೊಟ್ಟರು ನಾನು ಫಾಲೋ ಮಾಡೋಕ್ಕಾಗಲ್ಲ.